ಎಲ್ಲರೂ ಡಯಾಬಿಟಿಸ್ ಶುಗರ್ ತಿನ್ನೋದ್ರಿಂದ ಬರುತ್ತೆ ಅನ್ಕೊಂಡಿದ್ದಾರೆ. ಆದ್ರೆ ನಾನು ನಿಮ್ಗೊಂದು ನಿಜ ಹೇಳ, ಡಯಾಬಿಟಿಸ್ ಶುಗರ್ ತಿನ್ನೋದ್ರಿಂದ ಬರಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬರುತ್ತೆ. ಇವತ್ತು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾಕೆ ಬರುತ್ತೆ ಅಂತ 5 ಪ್ರಮುಖ ಕಾರಣಗಳನ್ನ ತಿಳ್ಕೊಳ್ಳೋಣ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ಹೊಟ್ಟೆ ಸುತ್ತಲಿನ ವಿಪರೀತ ಬೊಜ್ಜು. ಹೊಟ್ಟೆ ಸುತ್ತ ತುಂಬಾ ಬೊಜ್ಜಿದ್ರೆ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಈ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಏನ್ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ಸಿಗ್ನಲಿಂಗ್ ನ ಬ್ಲಾಕ್ ಮಾಡಾಕತ್ತೆ. ಎರಡನೇದಾಗಿ ಕಡಿಮೆ ನಿದ್ದೆ ಮಾಡೋದು. ನಾವೇನಾರ 6 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡಿದ್ರೆ ಲೆಪ್ಟಿನ್ ಮತ್ತೆ ಗ್ರೆಲಿನ್ ಹಾರ್ಮೋನು ಇಂಬ್ಯಾಲೆನ್ಸ್ ಆಗುತ್ತೆ. ಗ್ರೆಲಿನ್ ಹಾರ್ಮೋನು ನಮ್ಮ ಹೊಟ್ಟೆ ಹಸು ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಲೆಪ್ಟಿನ್ ಹಾರ್ಮೋನು ನಮ್ಮ ಹೊಟ್ಟೆ ಹಸುನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ಊಟ ತಿಂತೀರಾ ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಮೂರನೇದಾಗಿ ಫಿಸಿಕಲ್ ಇನ್ಆಕ್ಟಿವಿಟಿ. ನಮ್ಮ ದೇಹದಲ್ಲಿ ತುಂಬಾ ಗ್ಲೂಕೋಸ್ ಯೂಸ್ ಮಾಡೋ ಆರ್ಗನ್ ಯಾವುದು ಅಂದ್ರೆ ಮಸಲ್ಸ್. ನಾವು ಜಾಸ್ತಿ ವ್ಯಾಯಾಮ ಮಾಡ್ಲಿಲ್ಲ, ವಾಕ್ ಮಾಡ್ಲಿಲ್ಲ ಅಂದ್ರೆ ಜಾಸ್ತಿ ಗ್ಲೂಕೋಸ್ ಬ್ಲಡ್ ಅಲ್ಲೇ ಉಳಿಯುತ್ತೆ, ಆಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ನಾಲ್ಕನೇದಾಗಿ ಸ್ಟ್ರೆಸ್. ನಮ್ಗೆ ಯಾವಾಗ ತುಂಬಾ ಸ್ಟ್ರೆಸ್ ಆಗುತ್ತೆ ಆಗ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆದ್ರೆ ಗ್ಲೂಕೋನಿಯೋಜೆನಿಸಿಸ್ ಅನ್ನೋ ಒಂದು ಪ್ರೊಸೆಸ್ ಬಿಗಿನ್ ಆಗುತ್ತೆ. ಈ ಗ್ಲೂಕೋನಿಯೋಜೆನಿಸಿಸ್ ಅಲ್ಲಿ ಗ್ಲೂಕೋಸ್ ಜಾಸ್ತಿ ಉತ್ಪತ್ತಿ ಆಗೋದ್ರಿಂದ ಅವಾಗ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ಐದನೇದಾಗಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ನಾವ್ ಯಾವ್ದಾರ ಒಂದು ಆಹಾರನ ತಿಂದಾಗ ಅದು ಎಷ್ಟು ವೇಗವಾಗಿ ನಮ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ವೈಟ್ ರೈಸ್ ಬಂದು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್. ಇದನ್ನ ನಾವು ತಿಂದಾಗ ಬ್ಲಡ್ ಗ್ಲೂಕೋಸ್ ಲೆವೆಲ್ ಬೇಗ ಜಾಸ್ತಿ ರೈಸ್ ಆಗುತ್ತೆ. ಇನ್ನೊಂದ್ ಕಡೆ ನೋಡೋದಾದ್ರೆ ರಾಗಿ, ಇದು ಒಂದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್. ರಾಗಿ ತಿನ್ನೋದ್ರಿಂದ ಬ್ಲಡ್ ಗ್ಲೂಕೋಸ್ ಲೆವೆಲ್ ನಿಧಾನವಾಗಿ ಜಾಸ್ತಿ ಆಗುತ್ತೆ. ಯಾವ ಆಹಾರದಲ್ಲಿ ಎಷ್ಟೆಷ್ಟು ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಅಂತ ತಿಳ್ಕೊಬೇಕಂದ್ರೆ ಪಿನ್ ಅಂಡ್ ಕಮೆಂಟ್ ನ ನೋಡಿ. ಇದೇ ರೀತಿ ಇನ್ಫಾರ್ಮೇಟಿವ್ಸ್ ವಿಡಿಯೋಸ್ ಬೇಕು ಅಂದ್ರೆ ಆರೋಗ್ಯ ಆಚಾರ್ಯ ಚಾನೆಲ್ ನ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ.